ಕಾವೇರಿ 2 ತಂತ್ರಾಂಶದಲ್ಲಿ ಋಣಭಾರ ಪ್ರಮಾಣ ಪತ್ರ ಪಡೆದುಕೊಳ್ಳುವ ವಿಧಾನವನ್ನು ತಿಳಿಸುವ ಪ್ರಾತ್ಯಕ್ಷಿಕೆಗೆ ಸ್ವಾಗತ. ಸಾರ್ವಜನಿಕರು ಕಾವೇರಿ 2 ತಂತ್ರಾಂಶದಲ್ಲಿ ಲಾಗಿನ್ ಮಾಡಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಆಯ್ಕೆ ಮಾಡಬೇಕು. ನಂತರ ಆನ್ಲೈನ್ ಎನ್ಕ್ಯುಂಬ್ರೆನ್ಸ್ ಸರ್ಟಿಫಿಕೇಟ್ ಅನ್ನು ಆಯ್ಕೆ ಮಾಡಬೇಕು. ಋಣಭಾರ ಪ್ರಮಾಣ ಪತ್ರ ಪಡೆಯಲು ಬೇಕಾಗಿರುವ ಅಗತ್ಯ ಮಾಹಿತಿಯನ್ನು ಇಲ್ಲಿ ತಿಳಿಸಲಾಗಿದೆ. ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ಕಂಟಿನ್ಯೂ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಕಂಟಿನ್ಯೂ ಫಾರ್ ಈಸಿ ಸರ್ಚ್ನಲ್ಲಿ 2 ಆಯ್ಕೆಗಳಿರುತ್ತವೆ. ಮೊದಲನೆಯದ್ದು 2004ರ ನಂತರದ್ದು, ಎರಡನೆಯದ್ದು 2004ರ ಹಿಂದಿನದ್ದು. ಕಂಪ್ಯೂಟರೈಸ್ಡ್ ಅಂದರೆ ಗಣಕೀಕೃತ ಋಣಭಾರ ಪ್ರಮಾಣ ಪತ್ರ ಪಡೆಯಲು 2004ರ ನಂತರದ್ದು ಆಯ್ಕೆ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಎಂಟರ್ ಯುವರ್ ಪ್ರಾಪರ್ಟಿ ಡೀಟೇಲ್ಸ್ ಟು ಕಂಟಿನ್ಯೂ ವಿಭಾಗದಲ್ಲಿ ಋಣಭಾರ ಪ್ರಮಾಣ ಪತ್ರವನ್ನು ಪ್ರಾಪರ್ಟಿ ನಂಬರ್ ಅಥವಾ ಪಾರ್ಟಿ ನೇಮ್ ಮೂಲಕ ಹುಡುಕಬಹುದು. ಇಲ್ಲಿ ಪ್ರಾಪರ್ಟಿ ನಂಬರ್ ಮೂಲಕ ಹುಡುಕಲು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಹಳ್ಳಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಸ್ವತ್ತಿನ ಸ್ವರೂಪದಲ್ಲಿ ಕೃಷಿಯಾಗಿದ್ದರೆ ಕೃಷಿ ಎಂದು, ಕೃಷಿಯೇತರವಾಗಿದ್ದರೆ ಕೃಷಿಯೇತರವೆಂದು ಆಯ್ಕೆ ಮಾಡಬೇಕು. ನಂತರ ಸರ್ವೆ ನಂಬರ್ ಹಾಗೂ ಹಿಸ್ಸಾ ನಂಬರ್ ನಮೂದಿಸಬೇಕು. ನಂತರ ಒಂದಕ್ಕಿಂತ ಹೆಚ್ಚು ಸರ್ವೆ ನಂಬರ್ ಅಥವಾ ಹಿಸ್ಸಾ ನಂಬರ್ ಇದ್ದರೆ ಆಡ್ ಮೋರ್ ಕ್ಲಿಕ್ ಮಾಡಿ ಸೇರಿಸಬಹುದು. ಬೌಂಡ್ರಿ ಡೀಟೇಲ್ಸ್ನಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಜಮೀನು ಇದ್ದರೆ ಅದರ ಸರ್ವೆ ನಂಬರ್, ರಸ್ತೆ ಇದ್ದರೆ ರಸ್ತೆ ನಂಬರ್ ಎಂದು ನಮೂದಿಸಬೇಕು. ನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನಲ್ಲಿ ಸ್ವತ್ತಿನ ವಿವರ, ವಿಸ್ತೀರ್ಣ ಹಾಗೂ 4 ದಿಕ್ಕಿನ ಗಡಿಗಳ ಮಾಹಿತಿಯನ್ನು ನಮೂದಿಸಬೇಕು. ನಂತರ ಸ್ವತ್ತಿನ ವಿಸ್ತೀರ್ಣವನ್ನು ಎಕರೆ ಮತ್ತು ಗುಂಟೆಗಳಲ್ಲಿ ನಮೂದಿಸಬೇಕು. ಪೀರಿಯಡ್ ಆಫ್ ಇಸಿ ಸರ್ಚ್ನಲ್ಲಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಋಣಭಾರ ಪ್ರಮಾಣ ಪತ್ರ ಬೇಕು ಎಂಬುದನ್ನು ಆಯ್ಕೆ ಮಾಡಬೇಕು. ನಂತರ ಕ್ಯಾಪ್ಚಾ ನಮೂದಿಸಿ ದಾಖಲಿಸಿದ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಮೂದಿಸಿದ ಮಾಹಿತಿಯ ಆಧಾರದ ಮೇಲೆ ಸ್ವತ್ತಿನ ವಿವರಗಳು ಪ್ರದರ್ಶಿಸಲಾಗುತ್ತವೆ. ಅಲ್ಲಿ 2ನೇ ಹಾಗೂ 3ನೇ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ನಂತರ ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ನಂತರ ದಾಖಲಿಸಿದ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಬಹುದು. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ನಲ್ಲಿ ಋಣಭಾರ ಪ್ರಮಾಣ ಪತ್ರ ಪಡೆಯಲು ಪಾವತಿಸಬೇಕಾದ ಶುಲ್ಕದ ಸಂಪೂರ್ಣ ಮಾಹಿತಿ ಕಾಣಿಸುತ್ತದೆ. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿ ಕಂಟಿನ್ಯೂ ಆಯ್ಕೆ ಮಾಡಬೇಕು. ಪಾವತಿ ಮಾಡುವ ವಿಧಾನದ ಕುರಿತು ಸಂಪೂರ್ಣ ಮಾಹಿತಿ ಇರುವ ವಿಡಿಯೋ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗುತ್ತದೆ. ನಂತರ ಪಾವತಿ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಕ್ಯಾಪ್ಚಾ ನಮೂದಿಸಿ ಮುಂದುವರಿಯಬೇಕು. ಇಲ್ಲಿ ನೆಟ್ ಬ್ಯಾಂಕಿಂಗ್, UPI, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಸರ್ಕಾರಕ್ಕೆ ಶುಲ್ಕ ಪಾವತಿಸಬಹುದು. ನಂತರ ಹಣ ಪಾವತಿಸುವ ಸಂದರ್ಭದಲ್ಲಿ ಸುರಕ್ಷಿತ ಇಂಟರ್ನೆಟ್ ಸಂಪರ್ಕ ಹಾಗೂ ಉತ್ತಮ ನೆಟ್ವರ್ಕ್ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಪಾವತಿ ಮಾಡಿದ ಚಲನ್ ಅನ್ನು ನೀವು ನೋಡಬಹುದು. ಇ ಸೈನ್ ಮಾಡಲು ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿ ನಂತರ ಮೇನ್ ಪೇಜಿನ ಇಸಿ ಅಪ್ಲಿಕೇಶನ್ ವಿಭಾಗದಲ್ಲಿ ನೀವು ಅರ್ಜಿ ಸಲ್ಲಿಸಿದ ಅಪ್ಲಿಕೇಶನ್ ಎದುರು ಇ ಸೈನ್ ಬಟನ್ ಕಾಣಿಸುತ್ತದೆ. ಇ ಸೈನ್ ಕ್ಲಿಕ್ ಮಾಡಿ ಮುಂದುವರಿಯಬೇಕು. ಈ ಪುಟದಲ್ಲಿ ಎನ್ಕ್ಯುಂಬ್ರೆನ್ಸ್ ಸಮರಿ ಅನ್ನು ನೋಡಬಹುದು. ನಂತರ ಸೆಂಡ್ ಫಾರ್ ಇ ಸೈನ್ ಕ್ಲಿಕ್ ಮಾಡಬೇಕು. ಇದೀಗ ಆಧಾರ್ ಇ ಸೈನ್ ಗೇಟ್ವೇಗೆ ಹೋಗುತ್ತದೆ. ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿ ಗೆಟ್ OTP ಕ್ಲಿಕ್ ಮಾಡಬೇಕು. ನಂತರ ಬಂದ OTPಯನ್ನು ನಮೂದಿಸಬೇಕು. ಕನ್ಸೆಂಟ್ ಚೆಕ್ ಬಾಕ್ಸ್ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಬೇಕು. ನಂತರ ಈ ಪುಟದಲ್ಲಿ ಅಪ್ಲಿಕೇಶನ್ ಸಮರಿಯನ್ನು ನೋಡಬಹುದು. ಎಲ್ಲ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ ಸಬ್ಮಿಟ್ ಕ್ಲಿಕ್ ಮಾಡಿದರೆ ಅರ್ಜಿಯು ಸಂಬಂಧಪಟ್ಟ ಉಪನೋಂದಣಾಧಿಕಾರಿಗಳ ಲಾಗಿನ್ನಲ್ಲಿ ಮುಂದಿನ ಕ್ರಮಕ್ಕಾಗಿ ಲಭ್ಯವಾಗುತ್ತದೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.